ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಅನುಭವ ಮಂಟಪ, ಶರಣರ ನಾಡು, ಬಸವ ಕಲ್ಯಾಣದ ಭೂಮಿಲಿಂದ 150 ಕೋಟಿ ಭಾರತೀಯರಿಗೆ ಈ ಮುಂಜಾನೆಯ ಶರಣ. ನಾನು ನಿನ್ನೆ ದಿವಸ ಸಾಯಂಕಾಲ ಸಾತ್ವಿಕ ಆಹಾರ, ಸಾತ್ವಿಕ ವಿಚಾರ, ಸಾತ್ವಿಕ ನುಡಿ, ಸಾತ್ವಿಕ ನಡೆಯ ಬಗ್ಗೆ, ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಯಾರು ಬದುಕುತ್ತಾರಲ್ಲ ಅವರಿಗೆ ಈ ಹೊರಗಿನ ಮಾನವ ನಿರ್ಮಿತ ಗುಡಿಗುಂಡಾರಗಳಿಗೆ ಸುತ್ತುವ ಅವಶ್ಯಕತೆಯೇ ಇಲ್ಲ. ತನ್ನ ದೇಹವೇ ತನಗೆ ದೇವಾಲಯವಾಗಿದೆ. ಈ ಗಟ್ಟಿತನವನ್ನು ಹಿಡ್ಕೊಂಡು ಬದುಕಿದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ನಮ್ಮ ದೇವರು ನಮ್ಮ ಮನದಲ್ಲಿ. ಈ ಗಟ್ಟಿತನ ಬರಬೇಕಾಗಿದ್ದೇ ಆದರೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳು ಆಗಬೇಕು. ಹೀಗೆ ಸಮಾಜವನ್ನು ಕೊಟ್ಟಿರ್ತಕ್ಕಂಥ ಮಠಗಳೆಲ್ಲವೂ ಕೂಡ ಬಸವ ಮಂಟಪಗಳು ಆಗಬೇಕು. ಯಾಕೆಂದರೆ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪದ ಧರ್ಮ ಪ್ರಕೃತಿಯ ಧರ್ಮ, ಸೃಷ್ಟಿಕರ್ತನ ಧರ್ಮ. ಅದು ಜೀವಗಳಲ್ಲಿ ದೇವನನ್ನು ಕಾಣುವ ಧರ್ಮ, ಲಿಂಗ ಆಯತ ಧರ್ಮ. ಈ ಧರ್ಮದ ವಿಚಾರಗಳು ಪ್ರತಿ ಗ್ರಾಮ ಪಟ್ಟಣಗಳಲ್ಲಿ ನಡೆಯಬೇಕಾಗಿತ್ತು. 893 ವರ್ಷಗಳು ಕಳೆದು ಹೋದರೂ ಕೂಡ ಇವತ್ತ ಶರಣರ ಹೆಸರಿನ ಮೇಲೆ ಗುಂಡಾರಗಳನ್ನು ಕಟ್ಟಿ ಜಾತ್ರೆ ಮಾಡ್ತಕ್ಕಂಥದ್ದು, ಅಲ್ಲೇ ದೇವರಿದ್ದಾನೆ, ಅಲ್ಲೇ ನಾವು ಪ್ರಾಣ ಪ್ರತಿಷ್ಠೆ ಮಾಡಿದ್ದೀವಿ ಅಂಥೇಳಿ ಈ ಥರ ಜನರಿಂದ ದುಡ್ಡನ್ನು ವಸೂಲಿ ಮಾಡಿ ಮತ್ತೆ ಅವರನ್ನು ಅಜ್ಞಾನದಲ್ಲಿಟ್ಟಿದ್ದು ಬಹಳ ದೊಡ್ಡ ಅಪರಾಧವಾಗಿದೆ ಎಂದು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಕಾರಣ, ಬಸವಾದಿ ಶಿವಶರಣರು ಯಾವ ಆಚರಣೆಗಳನ್ನು ಮಾಡಿದಾರಲ್ಲ ಆ ಆಚರಣೆಗಳನ್ನು ತಾವು ಮಾಡಬೇಕಾಗಿತ್ತು, ಇನ್ನೊಬ್ಬರನ್ನು ತಿಳಿಸಬೇಕಾಗಿತ್ತು. ಆ ಥರ ಮಾಡುತ್ತಾ ಬಂದಿದೆ. ಆದರೆ ಇವತ್ತು ದೇಶದಲ್ಲಿ ಅಪರಾಧಿಗಳು ಆಗ್ತಾ ಇರಲಿಲ್ಲ, ಭ್ರಷ್ಟಾಚಾರ ಆಗ್ತಾ ಇರಲಿಲ್ಲ, ಹಲವು ಮೂಢ ರೂಢಿಗಳು ಆಚರಣೆಯಲ್ಲಿ ಬರ್ತಾ ಇರಲಿಲ್ಲ ಅಂತಕ್ಕಂಥದ್ದು ಈ ಸತ್ಯವನ್ನು ನಾನು ಕಳೆದ 27 ವರ್ಷದಿಂದ ನನ್ನ ಜೀವನದಲ್ಲಿ ಕಂಡಿರ್ತಕ್ಕಂಥ ವಚನಗಳ ಮೂಲಕ ನಾನು ಈ ವಿಚಾರಗಳನ್ನು ಅನುಭವದ ಮೂಲಕ ಹೇಳುತ್ತಿದ್ದೇನೆ. ಈಗ ಒಂದು ಮಹಾತ್ಮ ಬಸವಣ್ಣನವರ ವಚನ. ಮಡಿಕೆ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೇ ಮೊದಲು, ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಗಮ ದೇವನನ್ನು ಅರಿವಡೆ ಶರಣರ ಸಂಘವೇ ಮೊದಲು, ಶರಣರ ಸಂಘವೇ ಮೊದಲು. ಅರಿವೇ ಗುರು ಎಂದು ಹೇಳಿದ್ದಾರೆ ನಮ್ಮ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದಲ್ಲಿ. ನಮ್ಮ ಅರಿವೇ ನಮಗೆ ಗುರು. ಅಣ್ಣ ಬಸವಣ್ಣನವರು ಕೂಡ ಹೇಳಿದ್ದಾರೆ. ಅಂತ ಮಹಾನ ಶ್ರೇಷ್ಠ ವೈಜ್ಞಾನಿಕ, ವೈಚಾರಿಕ, ವಿಜ್ಞಾನದ ವಿಚಾರಗಳನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣನವರೇ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಆ ಕಾರಣಕ್ಕಾಗಿ मैं इस वीडियो के माध्यम से कहता हूँ, जो जितने भी देश के अंदर समस्या है, इस समस्या का परिहार 12वीं शताब्दी के शरणों का वचनों का चिंतन होना चाहिए. 33 लैंग्वेज में मिलता है, सब लोग लेना चाहिए, खरीदना चाहिए, पढ़ना चाहिए और उसके अंदर क्या है विचार सोचना चाहिए. उसके बाद में रोज़ 1 घंटा 1.5 घंटा शरणों का वचनों का चिंतन होना चाहिए, ध्यान प्रार्थना. अब मैं एक आधा मिनट ध्यान के साथ करता हूँ.
ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಈ ಥರ ತಮಗೆ ಎಷ್ಟು ಸಮಯ ಸಿಗುತ್ತದೋ ಅಷ್ಟು ಸಮಯ ಧ್ಯಾನ ಮಾಡಬೇಕು. ಧ್ಯಾನ ಮಾಡುವ ಸಂದರ್ಭದಲ್ಲಿ ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಈ ಗಟ್ಟಿತನವನ್ನು ಇಟ್ಟುಕೊಂಡು ದಿನನಿತ್ಯ ಅಂತರಂಗದ ದೇವನಿಗೆ ಎಂತಹ ಸೃಷ್ಟಿ, ಎಂತಹ ಜಗತ್ತು ನಿರ್ಮಾಣ ಮಾಡಿದೆ ತಂದೆ, ಎಲ್ಲರನ್ನ ಒಂದೇ ರೂಪದಲ್ಲಿ ತಾಯಿ ಗರ್ಭದಿಂದ ಹುಟ್ಟಿಸಿ ಎಲ್ಲರ ಒಳಗೆ ಇದ್ದು ಈ ಪಂಚ ಇಂದ್ರಿಯಗಳ ಮುಖಾಂತರ ಜಗತ್ತವನ್ನು ತೋರಿಸ್ತಾ ಇದ್ದಿಲ್ಲ ತಂದೆ. ಅನ್ನ ನೀರು ಗಾಳಿ ಬೆಳಕೆಲ್ಲವನ್ನು ಕೊಟ್ಟು ಸಲುತ್ತಾ ಇದ್ದಿಲ್ಲ. ನೀನೇ ನನಗೆ ದಾರಿ ದೀಪವಾಗಿದೆ ಎಂದು ಹೇಳುವುದರ ಮೂಲಕ ಧನ್ಯವಾದಗಳನ್ನು ಹೇಳುವುದೇ ನಿಜವಾಗಿರ್ತಕ್ಕಂಥ ದೇವನ ಪೂಜೆ ಆಗುತ್ತದೆ ಎಂದು ಕಳೆದ 27 ವರ್ಷದಿಂದ ಒಂದು ಜೀವನದಲ್ಲಿ ಸತ್ಯ ಯಾವುದೇ ಜನಮನಕ್ಕೆ ಮುಟ್ಟಿಸುವ ಕಾರ್ಯ ಮಾಡುತ್ತಾ ಬಂದಿದ್ದೇನೆ. ನಿಮ್ಮೆಲ್ಲರ ಸಹಾಯ ಸಹಕಾರ ಇಂಥದಕ್ಕೆ ಇರಲಿ. ಜಾತಿ ರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣ ಆಗುತ್ತದೆ, ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂದು ಹೇಳುವುದರ ಮೂಲಕ ಮತ್ತೊಮ್ಮೆ ಸರ್ವರಿಗೂ ಬಸವನಾಡಿನಿಂದ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು.